ಓಂ ಶಾಂತಿ. ದಿನಾಂಕ ಆಗಿದೆ 28/6/2026. ಪ್ರತಿ ಗಂಟೆ ಮನಸ್ಸಿನ ವ್ಯಾಯಾಮ ಮಾಡಿ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಯಾವಾಗ ಬಾಬಾನೇ ಸಂಸಾರ ಆಗಿದ್ದಾರೆ ಎಂದಾಗ ಸಂಸ್ಕಾರವನ್ನು ಸಹ ತಂದೆಯ ಸಮಾನ ಮಾಡಿಕೊಳ್ಳಿ. ಬಾಗ್ದಾದ ಎಲ್ಲ ಮಕ್ಕಳ ಸ್ವರೂಪಗಳನ್ನು ವಿಶೇಷವಾಗಿ 5 ರೂಪಗಳನ್ನು ನೋಡುತ್ತಿದ್ದಾರೆ. ಅದರಿಂದ ಪಂಚಮುಖಿ ಎಂದು ಬ್ರಹ್ಮನಿಗೂ ಸಹ ಗಾಯನವಿದೆ. ಮೊದಲನೆಯದು ಎಲ್ಲರ ಜ್ಯೋತಿರ್ಬಂಧು ಸ್ವರೂಪ, ಎಷ್ಟು ಹೊಳೆಯುತ್ತಿರುವ ಪ್ರಿಯ ರೂಪವಾಗಿದೆ. ಎರಡನೆಯದು ದೇವತಾ ರೂಪ, ಆ ರೂಪವೂ ಸಹ ಎಷ್ಟು ಪ್ರಿಯ ಮತ್ತು ನ್ಯಾರ ಆಗಿದೆ. ಮೂರನೆಯದು ಪೂಜ್ಯನೀಯ ರೂಪವಾಗಿದೆ. ನಾಲ್ಕನೆಯದು ಬ್ರಾಹ್ಮಣ ರೂಪ, ಸಂಗಮವಾಸಿ ಆಗಿದೆ, ಅದು ಸಹ ಎಷ್ಟು ಮಹಾನ್ ಆಗಿದೆ. ಮತ್ತು ಐದನೆಯದಾಗಿ ಫರಿಸ್ತಾ ರೂಪ. 5 ರೂಪಗಳ ವ್ಯಾಯಾಮ ಎಕ್ಸಸೈಸ್ ಮಾಡಿ ಮತ್ತು ಅನುಭವ ಮಾಡಿ. ಯಾವ ರೂಪವನ್ನು ಯೋಚನೆ ಮಾಡುತ್ತೀರೆಂದರೆ ಅದನ್ನು ಮನಸ್ಸಿನಲ್ಲಿ ಅನುಭವ ಮಾಡಿ. ಮನಸ್ಸನ್ನು ಈ ಆತ್ಮಿಕ ವ್ಯಾಯಾಮ ಎಕ್ಸಸೈಸ್ದಲ್ಲಿ ಬ್ಯುಸಿ ಮಾಡಿಕೊಳ್ಳಿ. ಆಗ ಮನಸ್ಸು ವ್ಯಾಯಾಮ ಎಕ್ಸಸೈಸ್ದಿಂದ ಚೆನ್ನಾಗಿರುತ್ತದೆ. ಹೇಗೆ ಶಾರೀರಿಕ ವ್ಯಾಯಾಮ ಎಕ್ಸಸೈಸ್ ಶರೀರವನ್ನು ಆರೋಗ್ಯವಾಗಿಡುತ್ತದೆ, ಅದೇ ರೀತಿ ಈ ವ್ಯಾಯಾಮ ಎಕ್ಸಸೈಸ್ ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಇಡುತ್ತದೆ. ಮನ್ಮನಾಭವ, ಈ ಮಂತ್ರವು ಮನಸ್ಸಿನ ಅನುಭವದಿಂದ ಮಾಯಾಜೀತ ಆಗುವುದರಲ್ಲಿ ಮನಸ್ಸು ಯಂತ್ರ ಆಗಿಬಿಡುತ್ತದೆ. ನಾವು ವಿಶ್ವವನ್ನು ಪರಿವರ್ತನೆ ಮಾಡುವವರಾಗಿದ್ದೇವೆ. ವಿಶ್ವವನ್ನು ಪರಿವರ್ತನೆ ಮಾಡಬೇಕೆಂದಾಗ ಮೊದಲು ತಮ್ಮ ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ಶರೀರದ ಕರ್ಮೇಂದ್ರಿಯಗಳಿಗೆ ಆರ್ಡರ್ ಮಾಡುತ್ತೀರಿ ಅಂದಾಗ ಈ ಇಂದ್ರಿಯಗಳು ಮಾಡುತ್ತದೆಯಲ್ಲವೇ, ಅದೇ ರೀತಿ ಮನಸ್ಸು ವ್ಯರ್ಥ ಮತ್ತು ಅಯಥಾರ್ಥದಿಂದ ಬಚಾವಾಗಲಿ. ಬರುವಂತಹ ಸಮಯಕ್ಕಿಂತ ಮೊದಲೇ ಎಲ್ಲಿ ಬೇಕೋ ಅಲ್ಲಿ ಮನಸ್ಸು ಸಹಜವಾಗಿ ಸ್ಥಿರವಾಗುವ ಅಭ್ಯಾಸವನ್ನು ಮಾಡಿ. ಒಮ್ಮೆ ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದರೆ 1000 ಪಟ್ಟು ಶಕ್ತಿಶಾಲಿ ಸಹಯೋಗವನ್ನು ಕೊಡಲು ತಂದೆ ಬಂಧಿತರಾಗಿದ್ದಾರೆ. ಸಂಸ್ಕಾರದ ಕಾರ್ಯವಾಗಿದೆ ಬರುವುದು ಮತ್ತು ಮಕ್ಕಳ ಕಾರ್ಯವಾಗಿದೆ ಸಮಾಪ್ತಿ ಮಾಡುವುದು. ತಂದೆ ಕಾರ್ಯವಾಗಿದೆ ಲಕ್ಷ್ಯ ನೀಡುವುದು ಮತ್ತು ಮಕ್ಕಳ ಕಾರ್ಯವಾಗಿದೆ ತಂದೆ ಯಾವುದು ಹೇಳಿದ್ದಾರೆಯೋ ಅದನ್ನು ಮಾಡಲೇಬೇಕು. ಪೂರ್ತಿ ಪರಿವಾರಕ್ಕೆ ತಮ್ಮೆಲ್ಲರ ಮೇಲೆ ಇದೇ ಶುಭ ಆಸೆ ಇದೆ. ಸದಾ ಡಬಲ್ ಪುರುಷಾರ್ಥ ಮಾಡಿ ಕೊನೆಯಲ್ಲಿ ಬಂದರೂ ಸಹ ಫಸ್ಟ್ನಲ್ಲಿ ಹೋಗಬಹುದು. ಒಂದು ಹೆಜ್ಜೆ ತಮ್ಮದಾದರೆ 1000 ಹೆಜ್ಜೆ ತಂದೆಯ ಸಹಯೋಗದಾಗಿದೆ. ಏಕೆಂದರೆ ಈಗ ಸಮಯದ ಪರಿವರ್ತನೆ ತೀವ್ರಗತಿಯಲ್ಲಿ ಹೋಗುತ್ತಿದೆ. ಈಗ ಯಾವುದಾದರೂ ಹೊಸ ಮಾತನ್ನು ತೆಗೆಯಿರಿ. ಯಾವುದು ಸೇವೆ ಮಾಡುವವರಿಗೆ ಅದರಿಂದ ಹೊಸ ಉಮ್ಮಂಗ ಉತ್ಸಾಹ ಬರಬೇಕು. ಪ್ರತಿಯೊಬ್ಬ ಮಕ್ಕಳು ತಂದೆಗೆ ಪ್ರಿಯವಾಗಿದ್ದಾರೆ, ಅಗಲಿ ಹೋಗಿ ಸಿಕ್ಕಿರುವವರಾಗಿದ್ದಾರೆ ಮತ್ತು ತಂದೆ ಇದನ್ನೇ ಬಯಸುತ್ತಾರೆ. ಹಾರುತ್ತಿರಿ ಮತ್ತು ಹಾರಿಸುತ್ತಿರಿ. ತ್ಯಾಗ ತಪಸ್ಸಿನ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಕಲ್ಯಾಣಕಾರಿ ಭವ. ಹೇಗೆ ಸ್ಥೂಲ ಅಗ್ನಿಯು ದೂರದಿಂದಲೇ ತನ್ನ ಅನುಭವ ಮಾಡಿಸುತ್ತದೆಯೋ ಹಾಗೆಯೇ ತಮ್ಮ ತಪಸ್ಸು ಹಾಗೂ ತ್ಯಾಗದ ಹೊಳಪು ದೂರದಿಂದಲೇ ಸರ್ವರನ್ನು ಆಕರ್ಷಿಸಲಿ. ದೇಹಬಾನದಿಂದ ದೂರವಾಗುವುದಕ್ಕಾಗಿ ಚಿತ್ರ ಅಂದರೆ ದೇಹವನ್ನು ನೋಡದೆ ಚೇತನ ಸತ್ಯ ಸ್ವರೂಪ ಹಾಗೂ ಚರಿತ್ರೆಯನ್ನು ನೋಡಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.